students, in the last class we discussed about metals, non-metals, metalloids, metals in a properties ಏನು, non-metals in a properties ಏನು, metalloids ಅಂದ್ರೆ ಏನು discussion ಮಾಡಿದ್ವಿ. And also we discussed about some trends in periodic table. Trends ಅಂದ್ರೆ atomic radius ಅಂದ್ರೆ ಏನು, covalent radius ಅಂದ್ರೆ ಏನು, right, metallic radius ಅಂದ್ರೆ ಏನು ಅಂತ ಡಿಸ್ಕಷನ್ ಮಾಡಿದ್ವಿ. 3 ಪಾಯಿಂಟ್ಸ್ ಡಿಸ್ಕಷನ್ ಮಾಡಿದ್ವಿ ಟ್ರೆಂಡ್ಸ್ ಅಲ್ಲಿ. ಸೊ ಟುಡೇ ಲೆಟ್ us continue. Fourth, van der Waals radius. What is meant by van der Waals radius? Today, half of the distance between the nuclei of two atoms. Half of the distance between the nuclei of two atoms belonging to two neighboring molecules. Belonging to two neighboring molecules. ಆ ಎರಡು ಆಟಮ್ ಮಧ್ಯೆ ಏನು ಹಾಫ್ ಆಫ್ ದ ಡಿಸ್ಟೆನ್ಸ್ ಇದೆ, ಆ ಎರಡು ಆಟಮ್ ಯಾವ್ದಕ್ಕೆ ಸೇರಿದ್ದು? ಎರಡು ಡಿಫರೆಂಟ್ ಮಾಲಿಕ್ಯೂಲ್ ಗೆ ಸೇರಿದ್ದು. ನೋಡ್ರಿ, ಬರೀತೀನಿ ಒಂದು ಎಕ್ಸಾಂಪಲ್. ನೋಡಿ, ದಿಸ್ ಇಸ್ ಒನ್ ಆಟಮ್, ದಿಸ್ ಇಸ್ ಅನದರ್ ಆಟಮ್. ಇವೆರಡು ಸೇರಿ ಏನಾಯ್ತು? ಒಂದು ಮಾಲಿಕ್ಯೂಲ್ ಆಯ್ತು. ದಿಸ್ ಇಸ್ ಎ ಮಾಲಿಕ್ಯೂಲ್, ರೈಟ್? ಅಂಡ್ ವಿ ಹ್ಯಾವ್ ಅನದರ್ ಮಾಲಿಕ್ಯೂಲ್ just beside this molecule. This is another molecule, right? So the distance between these two atoms, right, distance between these two atoms is called van der Waals force ಅಂತ ಕರೀತೀವಿ, right? van der Waals force ಅಂತ ಕರೀತೀವಿ. Listen, you know, half of the distance between the nuclei of two atoms belonging to two neighboring molecules. There are neighboring molecules. ಈ ಒಂದು ಡಿಸ್ಟೆನ್ಸ್ ಅಂತ ಇದರಲ್ಲಿ half of the distance. ಈ ಡಿಸ್ಟೆನ್ಸ್ ಗೆ ನಾವು ಅಂತ ಕರೀತೀವಿ van der Waals radius ಅಂತ ಕರೀತೀವಿ, ರೈಟ್? ಅಂದ್ರೆ van der Waals force is nothing but it is an attraction between two molecules. van der Waals ಫೋರ್ಸ್ ಅಂತಂದ್ರೆ ಎರಡು ಮಾಲಿಕ್ಯೂಲ್ಸ್ ನ ಮಧ್ಯೆ ಇರ್ತಕ್ಕಂಥ ಅಟ್ರಾಕ್ಷನ್ ಗೆ ನಾವೇನಂತ ಕರಿತೀವಿ? van der Waals ಫೋರ್ಸ್ ಅಂತ ಕರಿತೀವಿ. van der Waals ರೇಡಿಯಸ್ ಅಂತಂದ್ರೆ ಇಟ್ ಈಸ್ ಹಾಫ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಟಮ್ಸ್ ಬಿಲಾಂಗಿಂಗ್ ಟು ಟೂ ನೈಬರಿಂಗ್ ಮಾಲಿಕ್ಯೂಲ್ಸ್. ಗೊತ್ತಾಯ್ತಾ? ಇದಕ್ಕೆ ನಾವು van der Waals ರೇಡಿಯಸ್ ಅಂತ ಕರಿತೀವಿ. ನೆಕ್ಸ್ಟ್ 6th ಬರೋಣ, ಅಯಾನಿಕ್ ರೇಡಿಯಸ್. ವಾಟ್ ಈಸ್ ಮೀನ್ ಬೈ ಅಯಾನಿಕ್ ರೇಡಿಯಸ್? ಲಿಸನ್, ನನ್ನ ಹತ್ರ ಒಂದು ಸೋಡಿಯಂ ಆಟಮ್ ಇದೆ. ಸೋಡಿಯಂ ಅಟೋಮಿಕ್ ನಂಬರ್ ಇಸ್ 11. ಸೋಡಿಯಂದು ಅಟೋಮಿಕ್ ನಂಬರ್ 11 ಇದೆ. ಇಲ್ಲಿ ನಾನೇನ್ ಮಾಡ್ತೀನಿ? 1 2 3. ಯಾಕಂದ್ರೆ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p6 3s1 ಇದೆ. ಅಂದ್ರೆ ಥರ್ಡ್ ಶೆಲ್ ಇದೆ, ರೈಟ್? ನೋಡಿ, ಥರ್ಡ್ ಶೆಲ್ 1 2 3. ಥರ್ಡ್ ಶೆಲ್ ಅಲ್ಲಿ ಓನ್ಲಿ 1 ಎಲೆಕ್ಟ್ರಾನ್ ಇದೆ. ಇಫ್ ವಿ ರಿಮೂವ್ this electron, ಇದು ಸೋಡಿಯಂ ಆಟಮ್, ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ Na+ ಆಗುತ್ತೆ. Na+ ನೋಡಿ ಆಗಿದೆ, Na+. It contains only 2 shells. ಯಾಕೆ ಥರ್ಡ್ ಶೆಲ್ ಯಾಕೆ ಸರ್ ಕನ್ಸಿಡರ್ ಮಾಡಿಲ್ಲ? ಥರ್ಡ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ ಇದ್ದಾಗ ಕನ್ಸಿಡರ್ ಮಾಡ್ತೀವಿ. ಥರ್ಡ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ ಇಲ್ಲ ಅಂದ್ರೆ we will not consider that shell, right? Then it contains only 2 shells. ನೋಡಿ, Na ನಲ್ಲಿ 3 shells ಇದೆ, Na+ ಅಲ್ಲಿ only 2 shells ಇದೆ. ಈಗ ಬರ್ತೀನಿ ಡೆಫಿನಿಷನ್ ಗೆ. The distance between the center of nucleus of an ion and the point up to which nucleus has influence on its electron cloud. ಇದು ಬಹಳ ಇಂಪಾರ್ಟೆಂಟ್. ನ್ಯೂಕ್ಲಿಯಸ್ ಹ್ಯಾಸ್ ಇನ್ಫ್ಲೂಯೆನ್ಸ್ ಆನ್ ಇಟ್ಸ್ ಎಲೆಕ್ಟ್ರಾನ್ ಕ್ಲೌಡ್. ಅಂದ್ರೆ ನ್ಯೂಕ್ಲಿಯಸ್ ಏನ್ ಮಾಡಬೇಕು? ಎಲೆಕ್ಟ್ರಾನ್ಸ್ ಅಟ್ರಾಕ್ಟ್ ಮಾಡಬೇಕು, ಅಲ್ಲಿವರೆಗೂ ಇನ್ಫ್ಲೂಯೆನ್ಸ್ ಇರಬೇಕು. ಇಲ್ಲಿ ಎಲೆಕ್ಟ್ರಾನ್ ರಿಮೂವ್ ಮಾಡಿಬಿಟ್ರೆ ಥರ್ಡ್ ಶೆಲ್ ಇನ್ಫ್ಲೂಯೆನ್ಸ್ ಹೋಗ್ಬಿಡುತ್ತೆ. ನಾವು ನ್ಯೂಕ್ಲಿಯಸ್ ಅಟ್ರಾಕ್ಟ್ಸ್ ಓನ್ಲಿ ಅಪ್ ಟು ಸೆಕೆಂಡ್ ಶೆಲ್. ಸೆಕೆಂಡ್ ಶೆಲ್ ಮಾತ್ರ ನ್ಯೂಕ್ಲಿಯಸ್ ನ ಇನ್ಫ್ಲೂಯೆನ್ಸ್ ಇರುತ್ತೆ. ಥರ್ಡ್ ಶೆಲ್ ನೋ ಎಲೆಕ್ಟ್ರಾನ್ಸ್, ನೋ ಇನ್ಫ್ಲೂಯೆನ್ಸ್. ಹೆನ್ಸ್ ಅಯಾನಿಕ್ ಸೈಜ್ ಈಸ್ ಲೆಸ್ ದ್ಯಾನ್, ಸ್ಪೆಷಲಿ ಕ್ಯಾಟಯಾನಿಕ್ ಸೈಜ್ ಈಸ್ ಲೆಸ್ ದ್ಯಾನ್ ಪೇರೆಂಟಲ್ ಆಟಮ್. ನೋಡಿ, ಸೋಡಿಯಂ ಗೆ ಕಂಪೇರ್ ಮಾಡಿದ್ರೆ Na+ ಸೈಜ್ ಕಡಿಮೆ, ಸೋಡಿಯಂ ಆಟಮ್ ಸೈಜ್ ಈಸ್ ಮೋರ್ ದ್ಯಾನ್ Na+. ಗೊತ್ತಾಯ್ತಾ? ಸೊ ಈ ರೀತಿ ಅಯಾನ್
ಕ್ಯಾಟಯಾನಿಕ್ ಸೈಜ್ ಈಸ್ ಸ್ಮಾಲರ್ ದನ್ ಪೇರೆಂಟಲ್ ಆಟಮ್ ಅಂತ. ಎಸ್, ನೀವು ಯಾವುದಾದ್ರೂ ಕ್ಯಾಟಯಾನ್ ಕನ್ಸಿಡರ್ ಮಾಡಿ, ದಟ್ ಕ್ಯಾಟಯಾನ್ ಸೈಜ್ ಈಸ್ ಆಲ್ವೇಸ್ ಸ್ಮಾಲರ್ ದ್ಯಾನ್ ಪೇರೆಂಟಲ್ ಆಟಮ್ ಆಗಿರುತ್ತೆ. ಯಾಕೆ ಅಂತ ತೋರಿಸ್ತೀನಿ. ಈಗ ನಾನು ಸೋಡಿಯಂಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ಮೆಗ್ನೀಷಿಯಂ. ಮೆಗ್ನೀಷಿಯಂ 12, atomic number is 12. Electronic configuration 1s2, 2s2, 2p, 6, 3s2. ಇಲ್ಲಿ ಕೂಡ 3 ಶೆಲ್ ಬರುತ್ತೆ, ಅಂದ್ರೆ 1, 2, 3. ಲಾಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ನ್ಯೂಕ್ಲಿಯಸ್ ಹ್ಯಾಸ್ ಇನ್ಫ್ಲುಯೆನ್ಸ್ ಅಪ್ ಟು ಥರ್ಡ್ ಶೆಲ್. ನ್ಯೂಕ್ಲಿಯಸ್ ಗೆ ಥರ್ಡ್ ಶೆಲ್ ವರೆಗೂ ಏನಿದೆ, ಇನ್ಫ್ಲುಯೆನ್ಸ್ ಇದೆ. ಬಟ್ ಈಗ ಏನಾಗುತ್ತೆ, ಮೆಗ್ನೀಷಿಯಂ ಇಟ್ ಲೂಸಸ್ 2 ಎಲೆಕ್ಟ್ರಾನ್ಸ್. ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡ್ಬಿಡುತ್ತೆ. ಕಳ್ಕೊಂಡಾದ್ಮೇಲೆ ಇದು Mg ಇರುತ್ತೆ. Mg ಇದ್ದು Mg2+ ಆಗುತ್ತೆ. ರೈಟ್, ದ ಸೈಜ್ ಆಫ್ Mg2+ ಈಸ್ ಲೆಸ್ ದ್ಯಾನ್ ಇಟ್ಸ್ ಪೇರೆಂಟಲ್ ಆಟಮ್, ದಟ್ ಈಸ್ ಮೆಗ್ನೀಷಿಯಂ. ಸೊ ಮೆಗ್ನೀಷಿಯಂ atomic size is greater than Mg2+. ಗೊತ್ತಾಯ್ತಾ? Cation size is always smaller than the parental atom. Cation size is always smaller than the parental atom. ಅದೇ ತರ ಈಗ anions ಅನ್ನು ಕನ್ಸಿಡರ್ ಮಾಡೋಣ. Anions ಕನ್ಸಿಡರ್ ಮಾಡಿದ್ರೆ anion size is always larger than the parental atom. ರೈಟ್, anion size ಏನಾಗಿರುತ್ತೆ, parental atom ಗಿಂತನೂ ಸೈಜ್ ಅಲ್ಲಿ ಜಾಸ್ತಿ ಆಗಿರುತ್ತೆ. ನೋಡೋಣ, ಎಕ್ಸಾಂಪಲ್ ತಗೊಳ್ಳೋಣ. ಸೊ ಲೆಟ್ ಅಸ್ ಕನ್ಸಿಡರ್ oxygen. Atomic number is 8. Atomic number 8 ಇದೆ. Electronic configuration 1s2, 2s2, 2p4. ನೋಡಿ, ಸೆಕೆಂಡ್ ಶೆಲ್ 1, 2. ಈ ಸೆಕೆಂಡ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 6 ಎಲೆಕ್ಟ್ರಾನ್ಸ್ ಇದೆ. 1, 2, 3, 4, 5, 6 ಎಲೆಕ್ಟ್ರಾನ್ಸ್ ಇದೆ. ಇನ್ನ 2 ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ಅಕ್ಸೆಪ್ಟ್ ಮಾಡುತ್ತೆ. ಇದು ಓನ್ಲಿ ಆಕ್ಸಿಜನ್ ಆಟಮ್. ದಿಸ್ ಈಸ್ O2 minus. 2 minus is nothing but it accepted 2 electrons. 2 electrons is really another 1, 2, 3, 4, 5, 6, 7, 8. When it accepts 2 electrons, there will be repulsion between the electrons. ಈಗ ಒಂದು ರೂಮ್ ಇರುತ್ತೆ, ಆ ರೂಮ್ ಅಲ್ಲಿ ಆಲ್ರೆಡಿ 6 ಜನ ಇರ್ತಾರೆ. 6 ಜನ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಫ್ರೀ ಸ್ಪೇಸ್ ಇರುತ್ತೆ. ಇನ್ನೂ 2 ಜನ ಬಂದ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಕೆಲವೊಬ್ರು ಅವಾಯ್ಡ್ ಮಾಡ್ತಾರೆ. ನಾವಿಲ್ಲಿ 6 ಜನ ಆರಾಮಾಗಿದ್ವಿ, ಇವರಿಬ್ರು ಬಂದ್ಬಿಟ್ಟು ನಮಗೆ ಜಾಗ ಕಡಿಮೆ ಮಾಡಿದ್ದಾರೆ ಅಂತೇಳಿ ರಿಪೆಲ್ ಮಾಡ್ತಾರೆ. ಹೊರಗೋಗ್ರಿ 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 ಅಂತ ಏನ್ ಮಾಡ್ತಾರೆ, ರಿಪಲ್ಷನ್ ಮಾಡ್ತಾರೆ. ವಿಚ್ ಮೀನ್ಸ್ ಎಲೆಕ್ಟ್ರಾನ್ಸ್ ಆಲ್ಸೋ ಶೋಸ್ ರಿಪಲ್ಷನ್ ವಿತ್ ದ ಎಕ್ಸ್ಟ್ರಾ ಎಲೆಕ್ಟ್ರಾನ್. ಎಕ್ಸ್ಟ್ರಾ 2 ಎಲೆಕ್ಟ್ರಾನ್ ಏನು ಬಂದಿದೆ, ಅದಕ್ಕೆ ರಿಪಲ್ಷನ್ ತೋರಿಸುತ್ತೆ. when electron repulsion takes place, the size of atom expands. right, ಈ ಒಂದು ಶೆಲ್ಲಿನ ಸೈಜ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ನೋಡಿ, ಪೇರೆಂಟಲ್ ಆಟಮ್ ಸೈಜ್ is always less than the anion. right, anion ಗಿಂತ ಪೇರೆಂಟಲ್ ಆಟಮ್ ಸೈಜ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಗೊತ್ತಾಯ್ತಾ? ಓಕೆ. ಸೊ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ಕ್ಲೋರಿನ್. 70, 1s2, 2s2, 2p6, 3s2, 3p5. ರೈಟ್, ಕ್ಲೋರಿನ್ ಏನಾಗಿರುತ್ತೆ ನೋಡಿ, ಥರ್ಡ್ ಶೆಲ್ ಇದೆ, 1, 2, 3. ಥರ್ಡ್ ಶೆಲ್ ಅಲ್ಲಿ ನಾರ್ಮಲ್ ಆಗಿ ಕ್ಲೋರಿನ್ 7 ಎಲೆಕ್ಟ್ರಾನ್ಸ್ ಇರುತ್ತೆ. 1, 2, 3, 4, 5, 6, 3, 6, 7 ಎಲೆಕ್ಟ್ರಾನ್ಸ್. ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಆಡ್ ಮಾಡಬೇಕು ಅಂತ ಆಡ್ ಮಾಡಿದಾಗ ಏನಾಗುತ್ತೆ, 1, 2, 3. ರೈಟ್, ಸೈಜ್ ಏನಾಗಿದೆ, ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ಎಕ್ಸ್ಟ್ರಾ ಎಲೆಕ್ಟ್ರಾನ್. 8 ಎಲೆಕ್ಟ್ರಾನ್ಸ್ ಇದೆ, ಸೈಜ್ ಅಲ್ಲಿ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಿರುತ್ತೆ. ದಿಸ್ ಇಸ್ Cl minus. Cl minus anion has larger size than the parental atom. Parental atom ಗಿಂತನೂ Cl minus ನ ಚಾರ್ಜ್ ಏನಾಗಿದೆ, ಸೈಜ್ ಏನಾಗಿದೆ, ಅಯಾನಿಕ್ ಸೈಜ್ ಜಾಸ್ತಿ ಇದೆ ಬಿಕಾಸ್ ಆಫ್
repulsion between the electrons. ಅರ್ಥ ಆಯ್ತಲ್ಲ? ಓಕೆ. ನೆಕ್ಸ್ಟ್ ಅಟೋಮಿಕ್ ಸೈಜ್ ಗೆ ಬಂದ್ಬಿಡೋಣ. ಸರ್ ಅಟೋಮಿಕ್ ರೇಡಿಯಸ್ ಅಟೋಮಿಕ್ ಸೈಜ್ ಎರಡು ಬೇರೆ ಬೇರೆನಾ? ಹೌದು, ಬೇರೆ ಬೇರೆನೆ, ಬಟ್ periodically it is same. ನೋಡ್ರಿ, ಅಟೋಮಿಕ್ ರೇಡಿಯಸ್ ಅಂತಂದ್ರೆ ಇಟ್ ಈಸ್ ದ ಹಾಫ್ ಆಫ್ ದ ಡಿಸ್ಟೆನ್ಸ್, ರೈಟ್? ಹಾಫ್ ಆಫ್ ದ ಡಿಸ್ಟೆನ್ಸ್ ಅಥವಾ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಟು ಔಟರ್ ಮೋಸ್ಟ್ ಶೆಲ್. ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ಶೆಲ್ಗೆ ನಾವೇನಂತ ಕರಿತೀವಿ? ಇದಕ್ಕೆ ಅಟೋಮಿಕ್ ರೇಡಿಯಸ್ ಅಂತ ಕರಿತೀವಿ. ಅಟೋಮಿಕ್ ಸೈಜ್ ಅಂದ್ರೆ ಓವರ್ ಆಲ್ ಸೈಜ್ ನ ಕನ್ಸಿಡರ್ ಮಾಡ್ತೀವಿ. ಓವರ್ ಆಲ್ ಸೈಜ್ ಶೆಲ್ ಎಷ್ಟಿದೆ? 2 ಇದೆಯಾ, 3 ಇದೆಯಾ, 4 ಇದೆಯಾ, 5 ಇದೆಯಾ, 6 ಇದೆಯಾ? ಸೊ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಗೊತ್ತಾಯ್ತಾ? ಸೊ ಅದೇ ತರ ಈಗ ಅಟೋಮಿಕ್ ಸೈಜ್ ಡೌನ್ ದ ಗ್ರೂಪ್ ಏನಾಗುತ್ತೆ ನಿಮಗೆ ಗೊತ್ತಿದೆ. ವಾಟ್ ಹ್ಯಾಪನ್ಸ್ ಟು ಅಟೋಮಿಕ್ ಸೈಜ್ ಡೌನ್ ದ ಗ್ರೂಪ್? ಅಟೋಮಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಡೌನ್ ದ ಗ್ರೂಪ್ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಅಟೋಮಿಕ್ ಸೈಜ್ ಇನ್ಕ್ರೀಸಸ್. At the same time, along the period, atomic size decreases. Right? So, atomic size increases down the group because of increasing number of shells. Because of increasing number of shells. Number of shells increase ಆಗ್ತಾ ಹೋಗುತ್ತೆ. ಹಾಗಾಗಿ down the group ಹೋಗ್ತಾ ಹೋಗ್ತಾ atomic size ಏನಾಗುತ್ತೆ? increase ಆಗ್ತಾ ಹೋಗುತ್ತೆ. Along the period ಅಂತ ತಗೊಂಡ್ರೆ ನಾನು ನಿನ್ನೆ ಆಲ್ರೆಡಿ ಹೇಳಿದ್ದೀನಿ, electrons are added to same shell, hence atomic size shrinks. Atomic size ಏನಾಗುತ್ತೆ? shrink ಆಗುತ್ತೆ. So this is all about van der Waals radius, ionic radius and atomic size. Next, isoelectronic species. What is meant by isoelectronic species? ಸೊ ನಾನು ಸ್ಟ್ರಕ್ಚರ್ ಆಫ್ ಆಟಮ್ ಮಾಡಬೇಕಾದ್ರೆ ಅಲ್ಲಿ CET ಕ್ವಶನ್ಸ್ ನೀಟ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕಾದ್ರೆ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂತ ಒಂದು ವರ್ಡ್ ಹೇಳಿದ್ದೆ, ಅದು ಇಲ್ಲಿ ಬಂದಿದೆ, ಎಕ್ಸ್ಪ್ಲೈನ್ ಮಾಡ್ತೀನಿ. ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಮೀನ್ಸ್ ದ ions which contains same number of electrons but different number of protons are called isoelectronic species. Note down ಮಾಡ್ಕೊಂಡ್ರಾ? I repeat, ions containing same number of electrons but different number of protons are called isoelectronic species. Same number of electrons ಯಾವ್ದ್ರಲ್ಲಿ ಇರುತ್ತೋ ಅದಕ್ಕೆ ನಾವು isoelectronic species ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ಸ್ ನಾನು ತೋರಿಸ್ತೀನಿ ನೋಡಿ. ಈಗ O2 minus, N3 minus, F minus, right? ಓಕೆ, ಈಗ ಆಕ್ಸಿಜನ್ ಅಟೋಮಿಕ್ ನಂಬರ್ ಎಷ್ಟು? 8. ಸೊ 8 ಎಲೆಕ್ಟ್ರಾನ್ಸ್, ಅಟೋಮಿಕ್ ನಂಬರ್ 8 ಅಂದ್ರೆ 8 ಎಲೆಕ್ಟ್ರಾನ್ಸ್ ಇದೆ ಅಂತ, ಪ್ಲಸ್ 2 ಎಲೆಕ್ಟ್ರಾನ್ಸ್, ಮೈನಸ್ 2 ಅಂದ್ರೆ ಅಲ್ಲಿ 2 ಎಲೆಕ್ಟ್ರಾನ್ಸ್ ಗೇನ್ ಆಗಿದೆ ಅಂತ. ಸೊ ಹಾಗಾಗಿ ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಆಯಿತು? 10 ಎಲೆಕ್ಟ್ರಾನ್ಸ್ ಆಯಿತು. ನೈಟ್ರೋಜನ್ ಗೆ ಬರೋಣ. ನೈಟ್ರೋಜನ್ ಅಟೋಮಿಕ್ ನಂಬರ್ 7 ಅಂದ್ರೆ ಆಲ್ರೆಡಿ ಅದರಲ್ಲಿ 7 ಎಲೆಕ್ಟ್ರಾನ್ಸ್ ಇದೆ. 3 ಮೈನಸ್ ಅಂದ್ರೆ it gains 3 electrons ಅಂತ 7 plus 3, so 10 electrons ಆಯಿತು. ನೆಕ್ಸ್ಟ್ F minus, fluorine atomic number is 9, minus ಅಂತಂದ್ರೆ gain of 1 electron, 10 electrons. ಇಷ್ಟೇ ಅಲ್ಲ, ಇನ್ನೂ ಬರುತ್ತೆ ಸ್ಪೀಶೀಸ್ ನೋಡಿ. Na plus 11, ಪ್ಲಸ್ ಅಂದ್ರೆ loss of 1 electron, minus 1, 10 electrons ಆಯಿತು. ನೆಕ್ಸ್ಟ್ ಮೆಗ್ನೀಷಿಯಂ 2 plus, so magnesium is 12, 2 plus the loss of 2 electrons, that is equal to 10 electrons, right? So all these are examples for isoelectronic species. Andre magnesium is isoelectronic, magnesium 2 plus is isoelectronic with Na plus, Na plus is isoelectronic with F minus, F minus is isoelectronic with nitrogen 3 minus, nitrogen 3 minus is isoelectronic with oxygen 2 minus. ಗೊತ್ತಾಯ್ತಾ? ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್. ಸರ್ ಎಲ್ಲದಕ್ಕೂ 10 electrons ಇರಬೇಕಾ ಐಸೋಲೆಕ್ಟ್? ನೋ, ಯು ಕ್ಯಾನ್ ಟೇಕ್ ಅನದರ್ ಎಕ್ಸಾಂಪಲ್ ಲೈಕ್ ನೀವು Ca2+ ಅನ್ನು ತಗೋಬಹುದು. Ca2+ ಅಂದ್ರೆ ಕ್ಯಾಲ್ಸಿಯಂ ಅಟೋಮಿಕ್ ನಂಬರ್ 20,
ಸೊ -2 ಅಂತಂದ್ರೆ 18 ಎಲೆಕ್ಟ್ರಾನ್ಸ್ ಆಗುತ್ತೆ ರೈಟ್. ಅದೇ ತರ ನೀವು ಕ್ಲೋರಿನ್ ಮೈನಸ್ Cl ಮೈನಸ್ ಅಂತ ತಗೊಂಡ್ರೆ 17 + 1 18 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ Ca2+ is isoelectronic with Cl minus. ಗೊತ್ತಾಯ್ತಾ? Ca2+ is isoelectronic with Cl minus. ಐಸೋಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂದ್ರೆ ಅರ್ಥ ಆಯ್ತಾ? ಇದ್ರ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ನಿಮಗೆ CET ನಲ್ಲಿ ಇರುತ್ತೆ. ಈ ಒಂದು ಟಾಪಿಕ್ ಐಸೋಎಲೆಕ್ಟ್ರಾನಿಕ್ ಸ್ಪೀಶೀಸ್ ತುಂಬಾ ಸತಿ ಕೇಳಿದ್ರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ತಗೊಂಡು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಅಯೋನೈಸೇಷನ್ ಎಂಥಾಲ್ಪಿ. ವಾಟ್ ಈಸ್ ಮೀನ್ಡ್ ಬೈ ಅಯೋನೈಸೇಷನ್ ಎಂಥಾಲ್ಪಿ? ನೋಟ್ ಡೌನ್ ದ ಡೆಫಿನೇಷನ್. ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ an electron from outermost shell is called ionization enthalpy or ionization energy. ಅಂದ್ರೆ ಈಗ ಒಂದು ಆಟಮ್ ಇದೆ, ಈ ಆಟಮ್ ಅಲ್ಲಿ outermost shell ಇಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂತಂದ್ರೆ, if we want to remove an electron from outermost shell it requires some energy. ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೇಕಂದ್ರೆ ಸುಮ್ಮನೆ ಹಾಗೆ ರಿಮೂವ್ ಮಾಡಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಎನರ್ಜಿನ ಅಪ್ಲೈ ಮಾಡಬೇಕು. ಯಾಕೆಂದ್ರೆ ನ್ಯೂಕ್ಲಿಯಸ್ ಇಸ್ ಅಟ್ರಾಕ್ಟೆಡ್ ಟು ಎಲೆಕ್ಟ್ರಾನ್ಸ್, ರೈಟ್? ಅಂದ್ರೆ ನ್ಯೂಕ್ಲಿಯಸ್ ಏನ್ ಮಾಡ್ತಾ ಇರುತ್ತೆ, ಎಲೆಕ್ಟ್ರಾನ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ಅದನ್ನ ಹಿಡಿದಿಟ್ಕೊಂಡಿರುತ್ತೆ. ಅದನ್ನ ನಾವು ಬಿಡಿಸ್ಕೊಂಡು ರಿಮೂವ್ ಮಾಡಬೇಕು ಅಂತಂದ್ರೆ ಇಟ್ ರಿಕ್ವೈರ್ಸ್ ಸಮ್ ಎನರ್ಜಿ. ದಟ್ ಎನರ್ಜಿ ಇಸ್ ಕಾಲ್ಡ್ ಅಯೋನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಸೊ ಅಯೋನೈಸೇಷನ್ ಎನರ್ಜಿ ಈಸ್ ಆಫ್ 2 ಟೈಪ್ಸ್. ಅಯೋನೈಸೇಷನ್ ಎನರ್ಜಿ ಏನಿದೆ ಅದರಲ್ಲಿ 2 ತರ ಇದೆ. ಒಂದು ಫಸ್ಟ್ ಅಯೋನೈಸೇಷನ್ ಎನರ್ಜಿ, ಇನ್ನೊಂದು ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ. ವಾಟ್ ಈಸ್ ಮೀನ್ ಬೈ ಫಸ್ಟ್ ಅಯೋನೈಸೇಷನ್ ಎನರ್ಜಿ? ರೈಟ್, ಫಸ್ಟ್ ಅಯೋನೈಸೇಷನ್ ಎನರ್ಜಿ, ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ. ವಾಟ್ ಈಸ್ ಮೀನ್ ಬೈ ಫಸ್ಟ್ ಅಯೋನೈಸೇಷನ್ ಎನರ್ಜಿ ಅಂತಂದ್ರೆ energy required to remove an electron, right? Remove the first electron, that is very very important. Energy required to remove first electron from an atom is called ionization, first ionization enthalpy. ಈಗ ನೋಡಿ, ಇಲ್ಲಿ ಮೆಗ್ನೀಷಿಯಂ 2+ ಇದೆ, ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಆಗಿದೆ? 2 ಎಲೆಕ್ಟ್ರಾನ್ಸ್ ರಿಮೂವ್ ಆಗಿದೆ. ಈಗ ಮೆಗ್ನೀಷಿಯಂ ಸಪರೇಟ್ ಆಗಿ ಬರ್ತದೆ, 1s2 2s2 2p6 3s2, ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಇದರಲ್ಲಿ ನೋಡಿ, ಫಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಸಮ್ ಅಮೌಂಟ್ ಆಫ್ ಎನರ್ಜಿ ಬೇಕು, ರೈಟ್? ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಮೂವ್ ಫಸ್ಟ್ ಎಲೆಕ್ಟ್ರಾನ್. ಯಾಕೆ ಫಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ತುಂಬಾ ಕಷ್ಟ? ಯಾಕಂದ್ರೆ ಇಟ್ ಈಸ್ ಪೇರ್ ಆಗಿದೆ. ಫಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡಾದ್ಮೇಲೆ ಸೆಕೆಂಡ್ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಇಟ್ ಈಸ್ ವೆರಿ ಈಸಿ, ಬಿಕಾಸ್ ಇಟ್ ಈಸ್ ಅನ್ಪೇರ್. ಒಂದು ಸಿಂಗಲ್ ಇರುತ್ತೆ, ಆರಾಮಾಗಿ ರಿಮೂವ್ ಮಾಡಬಹುದು. ಗೊತ್ತಾಯ್ತಾ? ಸೊ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಮೀನ್ಸ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಫಸ್ಟ್ ಎಲೆಕ್ಟ್ರಾನ್ ಫ್ರಮ್ ಅನ್ ಆಟಮ್. ಅದೇ ತರ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಸೆಕೆಂಡ್ ಎಲೆಕ್ಟ್ರಾನ್ ಫ್ರಮ್ ಅನ್ ಆಟಮ್, ರೈಟ್? ಗೊತ್ತಾಯ್ತಲ್ಲ? ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಫಸ್ಟ್ ಎಲೆಕ್ಟ್ರಾನ್. ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ means second electron, energy required to remove second electron from the atom. ಇದಕ್ಕೆ ನಾವು ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ, ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕರೀತೀವಿ. ಈಗ ವಾಟ್ ಹ್ಯಾಪನ್ಸ್ ಟು ಅಯೋನೈಸೇಷನ್ ಎಂಥಾಲ್ಪಿ ಡೌನ್ ದ ಗ್ರೂಪ್ ಇನ್ ದ ಪೀರಿಯಾಡಿಕ್ ಟೇಬಲ್? ಪೀರಿಯಾಡಿಕ್ ಟೇಬಲ್ ಅಲ್ಲಿ ಡೌನ್ ದ ಗ್ರೂಪ್ ಅಂದ್ರೆ ಅಯೋನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ? ಅಯೋನೈಸೇಷನ್ ಎಂಥಾಲ್ಪಿ ಡೌನ್ ದ ಗ್ರೂಪ್ ಡಿಕ್ರೀಸಸ್, ರೈಟ್? ಅಯೋನೈಸೇಷನ್ ಎಂಥಾಲ್ಪಿ ಡೌನ್ ದ ಗ್ರೂಪ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ವೈ ಸರ್? ವೈ ಅಯೋನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಅಂದ್ರೆ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಆಟೋಮಿಕ್ ಸೈಜ್. ಆಟೋಮಿಕ್ ಸೈಜ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ ಅಯೋನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ಟು ಅಯೋನೈಸೇಷನ್ ಎಂಥಾಲ್ಪಿ ಅಲಾಂಗ್ ದ ಪೀರಿಯಡ್? ಅಲಾಂಗ್ ದ ಪೀರಿಯಡ್ ಅಯೋನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ ಅಂದ್ರೆ, so it increases, ionization enthalpy increases. ಯಾಕೆ ಸರ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ, ಯಾಕೆ ಈ ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಅಟೋಮಿಕ್ ಸೈಜ್ ಶ್ರಿಂಕ್ ಆಗಿರುತ್ತೆ. ನಾವು ದ ಎಲೆಕ್ಟ್ರಾನ್ಸ್ ಆರ್ ನಿಯರ್ ಟು ನ್ಯೂಕ್ಲಿಯಸ್. ಎಲೆಕ್ಟ್ರಾನ್ಸ್ ಏನಿದೆ ಅದು ನ್ಯೂಕ್ಲಿಯಸ್ ಗೆ ಹತ್ರ ಬಂದಿರುತ್ತೆ, ವೆರಿ ಡಿಫಿಕಲ್ಟ್ ಟು ರಿಮೂವ್.
ಈಗ ಅದನ್ನ ರಿಮೂವ್ ಮಾಡೋದು ಕಷ್ಟ ಆಗುತ್ತೆ. ಸೊ ಡೌನ್ ದ ಗ್ರೂಪ್ ಅಯಾನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್, along the grid ionization enthalpy increases. Listen, atomic size is inversely proportional to ionization enthalpy. Atomic size increases, ionization enthalpy decreases. Atomic size decreases, ionization enthalpy increases. ಗೊತ್ತಾಯ್ತಾ? ಓಕೆ. ಸೊ ಇದೇನಪ್ಪ ಅಂದ್ರೆ ಡೆಫಿನೇಷನ್ ಆಫ್ ಅಯಾನೈಸೇಷನ್ ಎಂಥಾಲ್ಪಿ, ಟೈಪ್ಸ್ ಆಫ್ ಅಯಾನೈಸೇಷನ್ ಎಂಥಾಲ್ಪಿ ಅಂಡ್ ಇಟ್ಸ್ ಟ್ರೆಂಡ್ ಇನ್ ಪೀರಿಯಾಡಿಕ್ ಟೇಬಲ್. ಈಗ ಬರೋಣ, ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲುಯೆನ್ಸಸ್ ಅಯಾನೈಸೇಷನ್ ಎಂಥಾಲ್ಪಿ. ಯಾವ್ಯಾವೆಲ್ಲ ಫ್ಯಾಕ್ಟರ್ಸ್ ಅಯಾನೈಸೇಷನ್ ಎಂಥಾಲ್ಪಿನ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ. ವೆರಿ ಫಸ್ಟ್ ಪಾಯಿಂಟ್ ಈಸ್ ಅಟೋಮಿಕ್ ಸೈಜ್. ಲಿಸನ್, ಅಟೋಮಿಕ್ ಸೈಜ್ ಏನಿದೆ ಅದು ಇನ್ಕ್ರೀಸ್ ಆದ್ರೆ ಅಯಾನೈಸೇಷನ್ ಎಂಥಾಲ್ಪಿ ಡಿಕ್ರೀಸ್ ಆಗುತ್ತೆ. ನಾನು ಅದರ ಒಂದು ಈಕ್ವೇಶನ್ ಅನ್ನ ಕೊಟ್ಬಿಟ್ಟಿದ್ದೀನಿ, ರಿಲೇಶನ್ಶಿಪ್ ಬಿಟ್ವೀನ್ ಅಟೋಮಿಕ್ ಸೈಜ್ ಅಂಡ್ ಅಯಾನೈಸೇಷನ್ ಎಂಥಾಲ್ಪಿ ಕೊಟ್ಬಿಟ್ಟಿದ್ದೀನಿ. ಅಟೋಮಿಕ್ ಸೈಜ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಯಾನೈಸೇಷನ್ ಎಂಥಾಲ್ಪಿ. ಅಟೋಮಿಕ್ ಸೈಜ್ ಜಾಸ್ತಿ ಆದ್ರೆ ಅಯಾನೈಸೇಷನ್ ಎಂಥಾಲ್ಪಿ ಕಡಿಮೆ ಆಗುತ್ತೆ, ಅಟೋಮಿಕ್ ಸೈಜ್ ಕಡಿಮೆ ಆದ್ರೆ ಅಯಾನೈಸೇಷನ್ ಎಂಥಾಲ್ಪಿ ಜಾಸ್ತಿ ಆಗುತ್ತೆ. ಅದು ನಿಮಗೆ ಗೊತ್ತು. ಸೊ ಇದು ಫಸ್ಟ್ ಫ್ಯಾಕ್ಟರ್. ಸೆಕೆಂಡ್ ಫ್ಯಾಕ್ಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಯಾನೈಸೇಷನ್ ಎಂಥಾಲ್ಪಿಗೆ? ಲಿಸನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್, ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್ ಅಂತ ಇರುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ರಿ, ಸಪೋಸ್ ನೈಟ್ರೋಜನ್ ಅಟೋಮಿಕ್ ನಂಬರ್ 7, 1s2 2s2 2p3. ಇಲ್ಲಿ ನೋಡ್ರಿ, 2s2 2p3. 2p3 ಅಂದ್ರೆ ಇಟ್ ಈಸ್ ಎಕ್ಸಾಕ್ಟ್ಲಿ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. ಅಂದ್ರೆ 6 ಎಲೆಕ್ಟ್ರಾನ್ಸ್ ಇರಬೇಕಿತ್ತು, 3 ಎಲೆಕ್ಟ್ರಾನ್ಸ್ ಇದೆ, ಅಂದ್ರೆ ಎಕ್ಸಾಕ್ಟ್ಲಿ ಹಾಫ್ ಫಿಲ್ಡ್. ಬಿಕಾಸ್ ಆಫ್ ಎಕ್ಸಾಕ್ಟ್ಲಿ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ionization enthalpy is more. Because exactly half filled configuration ಇದೆ, stability will be more. ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಸ್ಟೆಬಿಲಿಟಿ ಜಾಸ್ತಿ ಇತ್ತು ಅಂತಂದ್ರೆ ಅಯೋನೈಸೇಷನ್ ಎಂಥಾಲ್ಪಿ ಕೂಡ ಜಾಸ್ತಿ ಬೇಕಾಗುತ್ತೆ. ರೈಟ್, ಒಂದು ಹಾಫ್ ಫಿಲ್ಡ್ ಬಗ್ಗೆ ನಾನು ಮಾತಾಡಿದೆ. ಇನ್ನೊಂದು ಕಂಪ್ಲೀಟ್ಲಿ ಫಿಲ್ಡ್ ಅಂದ್ರೆ ಇಟ್ ಇಸ್ ಕನ್ಸಿಡರ್ಡ್ ನಿಯಾನ್ ಅಟೋಮಿಕ್ ನಂಬರ್ 1s2 2s2 2p6. ಈ 2p6 ಅಲ್ಲಿ ನೋಡಿ, 2p6 ಅಲ್ಲಿ 6 ಎಲೆಕ್ಟ್ರಾನ್ಸ್ ಇದೆ. 6 ಎಲೆಕ್ಟ್ರಾನ್ಸ್ ಇದ್ರೆ it is highly stable. More the stability, more the ionization energy required. Right, ಅಂದ್ರೆ ಇಲ್ಲಿ ನೋಡಿ, ನಿಯಾನ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗಲ್ಲ. ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ ನಾವು ನೋಬಲ್ ಗ್ಯಾಸಸ್ಗೆ. ಯಾಕೆ ಕೆಮಿಕಲ್ ರಿಯಾಕ್ಷನ್ಸ್ ಆಗಲ್ಲ ಅಂದ್ರೆ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂದ್ರೆ all the electrons are paired. When all the electrons are paired, stability is high. It does not react with any other substance. ಯಾಕೆ ಅಂತಂದ್ರೆ ನೀವೆಷ್ಟೇ ಅಯೋನೈಸೇಷನ್ ಎಂಥಾಲ್ಪಿನ ನೀವು ಅಲ್ಲಿ ಹಾಕಿದ್ರು ಎಲೆಕ್ಟ್ರಾನ್ ರಿಮೂವ್ ಆಗೋದಿಲ್ಲ. ಎಲೆಕ್ಟ್ರಾನ್ ರಿಮೂವ್ ಆಗಿಲ್ಲ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಆಗೋದಿಲ್ಲ. ರೈಟ್, ಗೊತ್ತಾಯ್ತಾ? ಸೊ ದಿಸ್ ಈಸ್ ಹೌ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಟ್ ಇನ್ಫ್ಲುಯೆನ್ಸಸ್ ಆರ್ ಇಟ್ ಅಫೆಕ್ಟ್ಸ್ ಅಯೋನೈಸೇಷನ್ ಎಂಥಾಲ್ಪಿ. ಹಾಫ್ ಫಿಲ್ಡ್ ಕಂಪ್ಲೀಟ್ಲಿ ಫಿಲ್ಡ್ ಇದ್ದಾಗ ಎಕ್ಸ್ಟ್ರಾ ಹೈ ಅಯೋನೈಸೇಷನ್ ಎನರ್ಜಿ ಇಸ್ ರಿಕ್ವೈರ್ಡ್. ಅಂದ್ರೆ ಹಾಫ್ ಫಿಲ್ಡ್ ಕಂಪ್ಲೀಟ್ಲಿ ಫಿಲ್ಡ್ ಇದ್ದಾಗ ಸ್ಟೆಬಿಲಿಟಿ ವಿಲ್ ಬಿ ಮೋರ್. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ನ್ಯೂಕ್ಲಿಯರ್ ಚಾರ್ಜ್. ವಾಟ್ ಈಸ್ ಮೀನ್ಡ್ ಬೈ ನ್ಯೂಕ್ಲಿಯರ್ ಚಾರ್ಜ್? ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ನ್ಯೂಕ್ಲಿಯರ್ ಚಾರ್ಜ್. ಯಾವಾಗ ನ್ಯೂಕ್ಲಿಯಸ್ ಮತ್ತೆ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ನ ಮಧ್ಯೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, then you require very high amount of ionization energy. ಈಗ ನೋಡಿ, ಟೇಕ್ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಅಂತ ತಗೊಳ್ತೀನಿ. ಹೈಡ್ರೋಜನ್ ಅಟೋಮಿಕ್ ನಂಬರ್ is 1. ಸೊ ಎಲೆಕ್ಟ್ರಾನ್ is very nearer to nucleus. ಎಲೆಕ್ಟ್ರಾನ್ ಏನಿದೆ ನ್ಯೂಕ್ಲಿಯಸ್ಗೆ ತುಂಬಾ ಹತ್ತಿರದಲ್ಲಿ ಇದೆ, which means nuclear charge is very high. Nuclear charge means attraction between nucleus and electrons is high, more. ಯಾವಾಗ ಅಟ್ರಾಕ್ಷನ್ ತುಂಬಾ ಜಾಸ್ತಿ ಇರುತ್ತೆ, ಇಟ್ ಈಸ್ ಡಿಫಿಕಲ್ಟ್ ಟು ರಿಮೂವ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ನ ರಿಮೂವ್ ಮಾಡೋದು ತುಂಬಾನೇ ಕಷ್ಟ. ದೆನ್ ಇಟ್ ರಿಕ್ವೈರ್ಸ್ ವೆರಿ ಹ್ಯೂಜ್ ಅಮೌಂಟ್ ಆಫ್ ಅಯನೈಸೇಷನ್ ಎಂಥಾಲ್ಪಿ. ನಾನು ಇದನ್ನು ಹೇಳಿದ್ದೀನಿ ನಾವು ಎಲ್ಲಿ ಅಟೋಮಿಕ್ ಸ್ಟ್ರಕ್ಚರ್ ನಲ್ಲಿ ಬೋರ್ಸ್ ಅಟೋಮಿಕ್ ಮಾಡೆಲ್ ಬರುತ್ತೆ.
ಬೋರ್ಸ್ ಅಟೋಮಿಕ್ ಮಾಡೆಲ್ ಏನಿದೆ ಅದರಲ್ಲಿ ನಾನು ಹೇಳಿದ್ದೀನಿ ದ ಶೆಲ್ ವಿಚ್ ಈಸ್ ನಿಯರರ್ ಟು ನ್ಯೂಕ್ಲಿಯಸ್ ಹ್ಯಾಸ್ ಲೆಸ್ ಅಮೌಂಟ್ ಆಫ್ ಎನರ್ಜಿ and very high amount of energy is required to remove an electron from the atom. ಯಾಕಂದ್ರೆ ನ್ಯೂಕ್ಲಿಯಸ್ ಏನ್ ಮಾಡಿರುತ್ತೆ ಸ್ಟ್ರಾಂಗ್ ಆಗಿ ಬೈಂಡ್ ಮಾಡಿ ಹಿಡಿದಿಟ್ಕೊಂಡಿರುತ್ತೆ. ಈಗ ನೋಡಿ, ಟೇಕ್ ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮ್ ನಲ್ಲಿ ಯಾವಾಗಲೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಫಸ್ಟ್ ಬೆಂಚ್ ಅಲ್ಲಿ ಕೂರಿಸ್ಕೊಂಡ್ರೆ ಗಲಾಟೆ ಕಡಿಮೆ ಮಾಡ್ತಾರೆ. ಯಾಕೆಂದ್ರೆ ದೇ ಆರ್ ವೆರಿ ನಿಯರ್ ಟು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅಂದ್ರೆ ವಿ ಆರ್ ಟೀಚರ್ಸ್ ತುಂಬಾ ಹತ್ತಿರದಲ್ಲಿ ಇರ್ತಾರೆ. ಸೊ ಹಾಗಾಗಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಗಲಾಟೆ ಕಡಿಮೆ ಮಾಡ್ತಾರೆ. Other last bench students, they are away from the nucleus, which means away from the teachers, they make noise. ಗೊತ್ತಾಯ್ತಾ? ಸೊ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಅಂದ್ರೆ more the nuclear charge, more the ionization energy required. ಅಂದ್ರೆ directly proportional, right? Nuclear charge ಏನಿದೆ, it is directly proportional to ionization energy. More the nuclear charge, more the ionization energy required. Lesser the nuclear charge, lesser the ionization energy required to remove an electron. ಗೊತ್ತಾಯ್ತಲ್ಲ ರಿಲೇಶನ್ಶಿಪ್? ಓಕೆ, ಲಾಸ್ಟ್ ಫ್ಯಾಕ್ಟರ್ ಬಂದ್ಬಿಡೋಣ, ಶೀಲ್ಡಿಂಗ್ ಎಫೆಕ್ಟ್. ನಾನು ಆಲ್ರೆಡಿ ಹೇಳಿದ್ದೀನಿ ವಾಟ್ ಈಸ್ ಮೀನ್ ಬೈ ಶೀಲ್ಡಿಂಗ್ ಎಫೆಕ್ಟ್. ಶೀಲ್ಡಿಂಗ್ ಎಫೆಕ್ಟ್ ಈಸ್ ಆಲ್ಸೋ ಕಾಲ್ಡ್ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಅಂದ್ರೆ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ದೇ ಆಕ್ಟ್ಸ್ ಲೈಕ್ ಎ ಸ್ಕ್ರೀನ್, ರೈಟ್? ಇನ್ನರ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಇಟ್ ಆಕ್ಟ್ಸ್ ಲೈಕ್ ಎ ಸ್ಕ್ರೀನ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್. ನ್ಯೂಕ್ಲಿಯಸ್ ನ ಮತ್ತೆ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ನ ಮಧ್ಯೆ ನೋಡಿ, ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ಇರುತ್ತೆ, ಇದರ ಮಧ್ಯೆ ಏನು ಶೆಲ್ ಇರುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ ಬರುತ್ತೆ. ಇಟ್ ಆಕ್ಟ್ಸ್ ಲೈಕ್ ಎ ಸ್ಕ್ರೀನ್. ವೆನ್ ದ ಸ್ಕ್ರೀನಿಂಗ್ ಎಫೆಕ್ಟ್ ಈಸ್ ಮೋರ್, ಲೆಸ್ಸರ್ ದ ನ್ಯೂಕ್ಲಿಯರ್ ಚಾರ್ಜ್. ಸ್ಕ್ರೀನಿಂಗ್ ಎಫೆಕ್ಟ್ ಜಾಸ್ತಿ ಆದ್ರೆ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆದ್ರೆ ಅಯನೈಸೇಷನ್ ಎನರ್ಜಿ ಕೂಡ ಕಡಿಮೆ ಆಗುತ್ತೆ, ರೈಟ್? ವೆನ್ ಸ್ಕ್ರೀನಿಂಗ್ ಎಫೆಕ್ಟ್ ಇಸ್ ಮೋರ್, ಸ್ಕ್ರೀನಿಂಗ್ ಎಫೆಕ್ಟ್ ಜಾಸ್ತಿ ಇತ್ತು ಅಂದ್ರೆ ಓಕೆ, ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆಗುತ್ತೆ, ಅದಾಯ್ತು. ವೆನ್ ಸ್ಕ್ರೀನಿಂಗ್ ಎಫೆಕ್ಟ್ ಇಸ್ ಲೆಸ್, ನ್ಯೂಕ್ಲಿಯರ್ ಚಾರ್ಜ್ ಇಸ್ ಮೋರ್. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ, ಅಯನೈಸೇಷನ್ ಎನರ್ಜಿ ಕೂಡ ಜಾಸ್ತಿ ಬೇಕಾಗುತ್ತೆ, ರೈಟ್? ಈಗ ಶೀಲ್ಡಿಂಗ್ ಎಫೆಕ್ಟ್ ಹೈಯೆಸ್ಟ್ ತೋರಿಸ್ತಕ್ಕಂಥ ಸಬ್ಶೆಲ್ ಯಾವುದು? ದಟ್ ಈಸ್ ಎಸ್ ಸಬ್ಶೆಲ್. ಸೆಕೆಂಡ್ ಹೈಯೆಸ್ಟ್ ತೋರಿಸೋದು ಪಿ. ಡಿ ಅಂಡ್ ಎಫ್ ಇಟ್ ಶೋಸ್ ಪೋರ್ ಶೇಡಿಂಗ್ ಎಫೆಕ್ಟ್. ಡಿ ಏನಿದೆ ಇಟ್ ಶೋಸ್ ಪೋರ್ ಶೇಡಿಂಗ್ ಎಫೆಕ್ಟ್. ಎಫ್ ಏನಿದೆ ಇಟ್ ಶೋಸ್ ವೆರಿ ಪೋರ್ ಶೇಡಿಂಗ್ ಎಫೆಕ್ಟ್. ಈ ಪಾಯಿಂಟ್ ಗೊತ್ತಿಲ್ಲ, ಗೊತ್ತಾಯ್ತಾ? ಸೊ ಸ್ಕ್ರೀನಿಂಗ್ ಎಫೆಕ್ಟ್ ಜಾಸ್ತಿ ಇತ್ತು ಅಂತಂದ್ರೆ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆಯಿತು ಅಂದ್ರೆ ಅಯನೈಸೇಷನ್ ಎಂಥಾಲ್ಪಿ ಕೂಡ ಕಡಿಮೆ ಆಗುತ್ತೆ. ನೋಡಿ, ಒಂದಕ್ಕೊಂದು ರಿಲೇಟೆಡ್. ಇಲ್ಲಿ ಬರೀತೀನಿ ನೋಡಿ, ಶೀಲ್ಡಿಂಗ್ ಎಫೆಕ್ಟ್ increases, shielding effect increases, nuclear charge decreases. If nuclear charge decreases, ionization enthalpy also decreases. ಗೊತ್ತಾಯ್ತಾ? ಸೊ ಶೀಲ್ಡಿಂಗ್ ಎಫೆಕ್ಟ್ ಡಿಕ್ರೀಸ್ ಆಯಿತು ಅಂತಂದ್ರೆ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಅಂದ್ರೆ ಅಯನೈಸೇಷನ್ ಎಂಥಾಲ್ಪಿ ಕೂಡ ಇನ್ಕ್ರೀಸ್ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಐಸೋಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂದ್ರೆ ಏನು, ಸೊ ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು, ಅದರಲ್ಲಿ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು, ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು, ಅಂಡ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟಿಂಗ್ ಅಯನೈಸೇಷನ್ ಎಂಥಾಲ್ಪಿ. Next.